Good morning, everyone. Once again, welcome to Basveshwara IT College, Raichur. My name is Premila Kumari, electrician JT in Basveshwara IT College, Raichur. In previous class, I explained you about what do you mean by earth resistance and what are the advantages of earth resistance and need of earth resistance. So today in this class, we are going to see about earth leakage circuit breaker. We call it as in short form ELCB. So earth leakage circuit breaker another discussion ಮಾಡ್ತೀವಿ ಕ್ಲಾಸಲ್ಲಿ. ಸೊ ಹರ್ತ್ ಲೀಕೇಜ್ ವಾಟ್ ಯು ಮೀನ್ ಬೈ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಅಂದರೆ ಏನು, ಎದ್ರ ಸಲುವಾಗಿ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಮೇನ್ ತಿಳ್ಕೊಳ್ಳೋದಂದರೆ ಈ ಒಂದು ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಎಲ್ಲ ಪವರ್ ಸಿಸ್ಟಮ್ ಪ್ರೊಟೆಕ್ಷನ್, ಈಗ ಎಲ್ಲೇ ಇರಲಿ ಪವರ್ ಸಿಸ್ಟಮ್ ಎಲ್ಲಿರುತ್ತೆ ಆಲ್ ಇಂಡಸ್ಟ್ರೀಸಲ್ಲಿ, ರೆಸಿಡೆನ್ಷಿಯಲಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ, ಆಲ್ ಆರ್ಗನೈಸೇಷನಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಮೇಲೆ ರನ್ ಆಗುತ್ತೆ. ಸೊ ಈ ಒಂದು ಪ್ರೊಟೆಕ್ಷನ್ ಅನ್ನೋದು ಅಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. So without protection we can't handle the equipments or we can't handle the machines which are going to run in residential industry. So the main power system protection is very important. So idu ಇವತ್ತಿನ ರಿಕ್ವೈರ್ಮೆಂಟ್, ವಿಟಲ್ ರಿಕ್ವೈರ್ಮೆಂಟ್ ಇಂಡಸ್ಟ್ರೀಸ್ ಆಗಿರ್ಬೋದು, ಆಲ್ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಷನ್, ಇದೊಂದು ಪವರ್ ಸಿಸ್ಟಮ್ ಪ್ರೊಟೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ಬೋದು ಎ ಮೇಜರ್ ವಿಕ್ಟಮ್ ಆಫ್ ಎಲೆಕ್ಟ್ರಿಕಲ್ ಪವರ್, ಹ್ಯೂಮನ್ಸ್ ಆಗಿರ್ಬೋದು, ಮಷಿನ್ಸ್ ಆಗಿರ್ಬೋದು, ನಾವು ಏನು ಯೂಸ್ ಮಾಡ್ತೀವಲ್ಲ ಇಂಡಸ್ಟ್ರೀಸಲ್ಲಿ, ರೆಸಿಡೆನ್ಷಿಯಲಲ್ಲಿ, ಆರ್ಗನೈಸೇಷನ್ಸಲ್ಲಿ. ಸೊ ಪ್ರೊಟೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಅನ್ನೋದು ಇಲ್ಲ ಅಂತ ಹೇಳಿದರೆ ಅಲ್ಲಿ ಎಲೆಕ್ಟ್ರಿಕಲ್ ಪವರ್ಗೆ ವಿಕ್ಟಮ್ಸ್ ಆಗಬೇಕು, ಅಂದರೆ ಬಿಕಮ್ ದ ಮೇಜರ್ ವಿಕ್ಟಮ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್. ಸೊ ಅದ್ರ ಸಲುವಾಗಿ ಈ ಒಂದು ಸಿಚುವೇಶನ್ನ ಅವಾಯ್ಡ್ ಮಾಡಬೇಕು ಅಂದರೆ ಪ್ರೊಟೆಕ್ಷನ್ ಸಿಸ್ಟಮ್ ಯೂಸ್ ಅ ವೆರಿ ಸ್ಮಾರ್ಟ್ ಡಿವೈಸ್. ಈ ಒಂದು ಪ್ರೊಟೆಕ್ಷನ್ ಸಿಸ್ಟಮು ಒಂದು ಸ್ಮಾರ್ಟ್ ಡಿವೈಸ್ ಯೂಸ್ ಮಾಡ್ತಾಯಿದೆ. ಯಾಕಂದರೆ ಈ ಒಂದು ಸಿಚುವೇಶನ್ಸ್ನ ಅವಾಯ್ಡ್ ಮಾಡಲಿಕ್ಕೆ, ಮಷಿನ್ ಲೈಫ್ ಎಫಿಷಿಯನ್ಸಿನ ಕಡಿಮೆ ಮಾಡೋ ಸಲುವಾಗಿ, ಮತ್ತು ವುಮೆನ್ಸಿಂದು ಶಾಕ್ ಅವೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಪವರ್ ಸಿಸ್ಟಮಲ್ಲಿ ಪ್ರೊಟೆಕ್ಷನ್ ಡಿವೈಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಆ ಪ್ರೊಟೆಕ್ಷನ್ ಡಿವೈಸ್ ಇಲ್ಲಿ ನಾವು ಇಲ್ಲಿ ಏನು ಯೂಸ್ ಮಾಡ್ತೀವೋ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಯೂಸ್ ಮಾಡ್ತೀವಿ. ಈ ಒಂದು ಪ್ರೊಟೆಕ್ಷನ್ ಡಿವೈಸಿಂದ ನಾವು ಇಲ್ಲಿ ಏನು ಮಾಡಬೇಕು, ಮಷಿನ್ಸ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ವುಮೆನ್ಸ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗೋದು ಪಾಸಿಬಿಲಿಟಿ ಆದಾಗ ಅದರಿಂದ ನಾವು ಪ್ರಿವೆಂಟ್ ಯಾವ ಥರ ಪ್ರಿವೆಂಟ್ ಮಾಡ್ಕೋಬೋದು. ಸೊ ಈ ಒಂದು ಪ್ರೊಟೆಕ್ಷನ್ ಸಿಸ್ಟಮಲ್ಲಿ ಮೇನ್ ಇಕ್ವಿಪ್ಮೆಂಟ್ ಯಾವುದು ಅಂದರೆ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಇಟ್ ಈಸ್ ಅ ಸ್ಮಾರ್ಟ್ ಡಿವೈಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಪ್ರೊಟೆಕ್ಷನ್ ಸಿಸ್ಟಮ್ ಟುಡೇ ಯೂಸಸ್ ಅ ವೆರಿ ಸ್ಮಾರ್ಟ್ ಡಿವೈಸ್. ಸೊ ದಿಸ್ ಇಸ್ ಅ ಪ್ರೆಸೆಂಟ್ ಸಿಚುವೇಶನ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಈಸ್ ಯೂಸ್ಡ್. ಸೊ ಎಲೆಕ್ಟ್ರಿಕಲ್ ಫಾಲ್ಟ್ ಲೈಕ್ ಓವರ್ ಕರೆಂಟ್, ಎಲೆಕ್ಟ್ರಿಕಲ್ ಫಾಲ್ಟ್ಸ್ ಯಾವ ಇರ್ಬೋದು ಅಂದರೆ ಇಲ್ಲಿ ನೋಡ್ಬೋದು ನೀವು, ಓವರ್ ಕರೆಂಟ್ ಫಾಲ್ಟ್ ಆಗಿರ್ಬೋದು, ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ಆಗಿರ್ಬೋದು, ಲೈಟ್ನಿಂಗ್ ಎಫೆಕ್ಟ್. ಈಗಿನ ರೈನಿ ಸೀಸನಲ್ಲಿ ಲೈಟ್ನಿಂಗ್ ಎಫೆಕ್ಟ್ ಅನ್ನೋದು ಭಾಳಷ್ಟು ಆಗುತ್ತೆ, ಅದರಿಂದ ವೋಲ್ಟೇಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸೆಟ್ರಾ ಈ ಒಂದು ಸಿಚುವೇಶನ್ಸ್ ಏನು ಮಾಡುತ್ತೆ, ಆರ್ ಡಿಟೆಕ್ಟೆಡ್ ಬೈ ದ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಇನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನೋದು ಎಲ್ಲಿರುತ್ತೆ ಅಲ್ಲಿ ಈ ಒಂದು ಅರ್ತ್ ಲೀಕೇಜ್ ಅಂದರೆ ಈಗ ಸಬ್ಸ್ಟೇಷನಿಂದ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಡೆಯುತ್ತೆ. ಸೊ ಅಲ್ಲೂ ಈ ಒಂದು ಡಿಟೆಕ್ಟೆಡ್ ಇಕ್ವಿಪ್ಮೆಂಟ್ ಅನ್ನೋದು ಇರ್ತಾರೆ, ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ಸೊ ಓವರ್ ಕರೆಂಟ್ ಫಾಲ್ಟ್ ಬಂದಾಗ, ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ಅಕ್ಕರಾದಾಗ, ಲೈಟ್ನಿಂಗ್ ಎಫೆಕ್ಟ್ ಅಕ್ಕರಾದಾಗ ಇಲ್ಲಿ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹತ್ರ ಈ ಒಂದು ELCB ಕನೆಕ್ಟ್ ಮಾಡಿದಾಗ ಅದು ಡಿಟೆಕ್ಟ್ ಮಾಡುತ್ತೆ ಈ ಲೈಟ್ನಿಂಗ್ ಎಫೆಕ್ಟ್ ಆಗಿರ್ಬೋದು, ಓವರ್ ಕರೆಂಟ್ ಎಫೆಕ್ಟ್, ಶಾರ್ಟ್ಸ್, ಈ ಒಂದು ಎಫೆಕ್ಟ್ಸ್ ನಾವು ಅದು ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಫಾಲ್ಟ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಫಾಲ್ಟ್ ಅಂತೀವಲ್ಲ, ಎಲೆಕ್ಟ್ರಿಕಲ್ ಫಾಲ್ಟ್ ಅಂದರೆ ಏನು ಅಂದರೆ ಈಸ್ ಡಿಫೈನ್ಡ್ ಆಸ್ ಅನ್ ಅಬ್ನಾರ್ಮಲ್ ಸಿಚುವೇಶನ್ ಇನ್ ಎಲೆಕ್ಟ್ರಿಕಲ್ ಸಿಸ್ಟಮ್ ವೇರ್ ದ ಕರೆಂಟ್ ಮೇ ನಾಟ್ ಫ್ಲೋ ಥ್ರೂ ದ ಇಂಟೆಂಡೆಡ್ ಪಾರ್ಟ್ ಆರ್ ಕಾಸ್ ಡ್ಯಾಮೇಜಸ್. ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಫಾಲ್ಟ್ ಅಂದರೆ ಅಬ್ನಾರ್ಮಲ್ ಸಿಚುವೇಶನ್ಸಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಏನು ಪವರ್ ಸಪ್ಲೈ ಆಗಿರ್ಬೋದು, ಏನಾದರೂ ಅಲ್ಲಿ ಕರೆಂಟ್ ಅನ್ನೋದು ಫ್ಲೋ ಆಗ್ತಿರ್ಬೋದು, ನಾಟ್ ಫ್ಲೋ ಆಗ್ತಿರ್ಬೋದು, ಇಂಟೆಂಡೆಡ್ ಪಾರ್ಟ್ಸ್ಗೆ ಏನಿದೆ ಅದು ಫ್ಲೋ ಆಗ್ತಿರ್ಬೋದು, ಫ್ಲೋ ಆಗಲಾರ್ದಿರ್ಬೋದು. ಸೊ ಅದು ಏನು ಕಾಸ್ ಮಾಡುತ್ತೆ ಅಂದರೆ ಈ ಸಿಸ್ಟಮ್ ಇಕ್ವಿಪ್ಮೆಂಟ್ ಅನ್ನೋದನ್ನು ಕಾಸ್ ಮಾಡುತ್ತಲ್ಲ ಅಂಥದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಎಲೆಕ್ಟ್ರಿಕಲ್ ಫಾಲ್ಟ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ಅನ್ ELCB? ELCB ಈಸ್ ನಥಿಂಗ್ ಬಟ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಸೊ ಇದೊಂದು ಡಿಟೆಕ್ಟ್ ಮಾಡುತ್ತೆ ಅಂದರೆ ಡಿಟೆಕ್ಟ್ಸ್ ಡೈರೆಕ್ಟ್ಲಿ ದ ಕರೆಂಟ್ ಲೀಕೇಜ್ ಟು ದ ಅರ್ತ್ ಫ್ರಮ್ ಎ ಲೋಡ್ ಡಿವೈಸ್ ಆರ್ ಇನ್ಸ್ಟಾಲೇಷನ್. ಸಪೋಸ್ ಅರ್ತ್ ಫಾಲ್ಟ್ ಅಂತ ಹೇಳಿದೆ, ಓವರ್ ಕರೆಂಟ್ ಆಗಿರ್ಬೋದು, ಏನಾದರೂ ಫಾಲ್ಟ್ಸ್ ಅಕ್ಕರಾದಾಗ ಇದೇನು ಮಾಡುತ್ತೆ, ನಾವೇನು ಲೋಡ್ ಡಿವೈಸ್ ಕನೆಕ್ಟ್ ಮಾಡಿರ್ತೀವೋ ಅಥವಾ ಏನು ಇನ್ಸ್ಟಾಲೇಷನ್ ಮಾಡಿರ್ತೀವೋ ಅಲ್ಲಿ ಈ ಒಂದು ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ನ ಕನೆಕ್ಟ್ ಮಾಡಿದಾಗ ಏನಾದರೂ ಫಾಲ್ಟ್ ಆದಾಗ ಇದೇನು ಮಾಡುತ್ತೆ, ಏನು ಲೀಕೇಜ್ ಕರೆಂಟ್ ಅನ್ನೋದು ಇರುತ್ತಲ್ವ ಅದು ಡೈರೆಕ್ಟ್ಲಿ
ಹರ್ತಿಗೆ ಟ್ರಾನ್ಸ್ಫರ್ ಅಂದರೆ ಗ್ರೌಂಡಿಗೆ ಟ್ರಾನ್ಸ್ಫರ್ ಮಾಡೋ ಒಂದು ಕೆಲಸ ಈ ಒಂದು ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ದ ಮೇನ್ ಪರ್ಪಸ್ ಏನು ಅಂದರೆ ಈಸ್ ಟು ಪ್ರಿವೆಂಟ್ ಡ್ಯಾಮೇಜಸ್ ಆ್ಯಂಡ್ ಇಂಜುರೀಸ್ ಡ್ಯೂ ಟು ಎಲೆಕ್ಟ್ರಿಕಲ್ ಶಾಕ್ಸ್. ಇದ್ರದ್ದೊಂದು ಮೇನ್ ಪರ್ಪಸ್ ಅಂದರೆ ಇಕ್ವಿಪ್ಮೆಂಟ್ನ ಡ್ಯಾಮೇಜ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಡ್ಯೂ ಟು ಎಲೆಕ್ಟ್ರಿಕಲ್ ಶಾಕ್ಸಿಂದ ಏನು ಇಂಜುರೀಸ್ ಆಗ್ತಾವಲ್ಲ ಅದರಿಂದ ಈ ಒಂದು ಪ್ರಿವೆಂಟ್ ಮಾಡೋ ಕೆಪಾಸಿಟಿ ELCBಗೆ ಇರುತ್ತೆ. ಜನರಲಿ ELCB ವರ್ಕ್ಸ್ ಬೈ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್. ELCB ಎದ್ರ ಮೇಲೆ ವರ್ಕ್ ಆಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ವರ್ಕ್ ಆಗುತ್ತೆ. ಸಿಂಪಲ್ ವೇ ಈ ಒಂದು ELCB ಕನೆಕ್ಟ್ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಸಿಂಪಲ್ ವೇ ಏನು ಅಂದರೆ ಆ ELCB ವೈರಿಂದ ಕಲರ್ ಏನಿರುತ್ತಲ್ವ ಗ್ರೀನ್ ಅಥವಾ ಯೆಲ್ಲೋ, ಓಕೆ, ಅರ್ತ್ ವೈರ್ ದಟ್ ಎಂಟರ್ಸ್ ದ ಲೋಡ್ ಡಿವೈಡರ್ ಇನ್ಸ್ಟಾಲೇಷನ್. ಲೋಡ್ ಡಿವೈಸ್ ಎಲ್ಲಿ ಕನೆಕ್ಟ್ ಮಾಡ್ತೀವಿ, ಇನ್ಸ್ಟಾಲೇಷನ್ ಮಾಡಿರ್ತೀವಿ, ಅಲ್ಲಿ ಈ ಒಂದು ಗ್ರೀನ್ ಅಥವಾ ಯೆಲ್ಲೋ ವೈರ್ ಇರುತ್ತಲ್ವ ಅದನ್ನೇ ನಾವು ELCB ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಈಸಿಲಿ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಲ್ಲಿ ELCB ಕನೆಕ್ಟ್ ಮಾಡಿದಾರಾ ಅಂತ ಹೇಳಿದ್ರೆ, ಇಲ್ಲಿ ಲೋಡ್ ಡಿವೈಸ್ ಹತ್ರ ಲೋಡ್ ಅಥವಾ ಏನಾದರೂ ಇನ್ಸ್ಟಾಲೇಷನ್ ಮಾಡಿರ್ತೀವಲ್ಲ ಅಲ್ಲಿ ಈ ಒಂದು ಗ್ರೀನ್ ಅಥವಾ ಯೆಲ್ಲೋ ಕಲರನ್ನು ಕಲರನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ ನಾವು ಇಲ್ಲಿ ELCB ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಸಮ್ ಆಫ್ ದ ಮೇನ್ ಮ್ಯಾನುಫ್ಯಾಕ್ಚರರ್ಸ್. ಈ ELCB ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಈ ಸಪ್ಲೈಯರ್ಸ್ ಯಾರ್ಯಾರು ಅಂದರೆ ನಾರ್ಮಲ್ ಆಗಿ ನನಗೆ ಗೊತ್ತಿರೋದು ಸಿಚಿಂದರ್, ಹ್ಯಾವೆಲ್ಸ್, ABB, ನೆಕ್ಸ್ಟ್ ಸಿಮೆನ್ಸ್. ಸೊ ಇವೇನಿದಾವಲ್ಲ ಮೇನ್ ಮ್ಯಾನುಫ್ಯಾಕ್ಚರರ್ ಈ ಒಂದು ELCBನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಸೊ ELCB ಮ್ಯಾನುಫ್ಯಾಕ್ಚರರ್ಸು ಮತ್ತು ಸಪ್ಲೈಯರ್ಸ್ ನೀವು ನೋಡ್ಕೋಬೋದು. ಸಿಚಂದರ್ ಎಲೆಕ್ಟ್ರಿಕ್, ABB ಅಂತ ಬರುತ್ತೆ, ಹ್ಯಾವೆಲ್ಸ್ ಅಂತ ಬರುತ್ತೆ, ಸಿಮೆನ್ಸ್ ಅಂತ ಬರುತ್ತೆ. ಸಿಮೆನ್ಸ್ ಅನ್ನೋದು ಜಾಸ್ತಿ ಯೂಸ್ ಮಾಡ್ತಾರೆ, ನೋಡ್ಬೋದು ಕಂಪನೀಸ್. ಈ ಒಂದು ಕಂಪನೀಸು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ELCBಯಲ್ಲಿ 2 ಟೈಪ್ಸ್ ಅಂತ ಬರುತ್ತೆ. ಒಂದು ಬಂದುಬಿಟ್ಟು ನಾವು ಇಲ್ಲಿ ಏನು ಮಾಡ್ತೀವಿ, ವೋಲ್ಟೇಜ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಇನ್ನೊಂದು ಕರೆಂಟ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಸೊ ವೋಲ್ಟೇಜ್ ಅನ್ನೋದ್ರಲ್ಲಿ ಏನು ಮಾಡುತ್ತೆ, ಏನಾದರೂ ಓವರ್ ವೋಲ್ಟೇಜ್ ರೈಸ್ ಆದಾಗ, ಲೋಡ್ ಹತ್ರ ಏನಾದರೂ ಇನ್ಕ್ರೀಸ್ ಆದಾಗ ಅಲ್ಲಿ ಏನಾಗುತ್ತೆ, ಈ ಒಂದು ವೋಲ್ಟೇಜ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸಪೋಸ್ ಇನ್ ಕೇಸ್ ಏನಾದರೂ ಕರೆಂಟ್ ಅಂತ ಬಂದಾಗ ಅದು ಏನು ಮಾಡುತ್ತೆ, ಇಲ್ಲೊಂದು ಕರೆಂಟ್ ಆಪ್ರೇಟ್ ಹರ್ತ್ ಲೀಕೇಜ್ ಅಂದರೆ ವೋಲ್ಟೇಜ್ಗೊಂದು ಕರೆಂಟ್ಗೊಂದು ನಾವು ಇಲ್ಲಿ ಏನು ಮಾಡ್ತೀವಿ, ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯೂಟ್ ಡಯಾಗ್ರಾಮ್, ಯು ಕ್ಯಾನ್ ಸಿ. ಸೊ ದಿಸ್ ಈಸ್ ದ ವೋಲ್ಟೇಜ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ ಏನಿರುತ್ತೆ ಅಂದರೆ ಇದರಲ್ಲಿ ಒಂದು ರೀಲರ್ ಕಾಯಿಲ್ ಅಂತ ಕರಿತೀವಿ ಅಥವಾ ELCB ಕಾಯಿಲ್ ಅಂತ ಇರುತ್ತೆ. ಈ ವೋಲ್ಟೇಜ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರಲ್ಲಿ ಏನು ವರ್ಕಿಂಗ್ ಇರುತ್ತೆ ಅಂದರೆ ಇದರಲ್ಲಿ ಒಂದು ಕಾಯಿಲ್ ಕನೆಕ್ಟ್ ಮಾಡಿರ್ತಾರೆ. ಆ ಕಾಯಿಲ್ನ ರೀಲೇ ಕಾಯಿಲ್ ಅಂತ ಕರಿತೀವಿ ಅಥವಾ ELCB ಕಾಯಿಲ್ ಅಂತಲೂ ಕರಿಬೋದು. ಇದರಲ್ಲಿ 2 ವೈರ್ಸ್ ಇರುತ್ತೆ. ಒಂದು ವೈರ್ ಬಂದುಬಿಟ್ಟು ಎಲ್ಲಿ ಕನೆಕ್ಟ್ ಮಾಡ್ತಾರೆ, ಲೋಡಿಗೆ ಕೊಟ್ಟಿರ್ತಾರೆ. ಇನ್ನೊಂದು ವೈರ್ ಬಂದು ಗ್ರೌಂಡಿಗೆ ಕೊಟ್ಟಿರ್ತಾರೆ. ಬಿಕಾಸ್ ಲೋಡಲ್ಲಿ ಏನಾದರೂ ಎಫೆಕ್ಟ್ ಆದಾಗ ಡೈರೆಕ್ಟ್ ಲೀಕೇಜ್ ಕರೆಂಟ್ ಅನ್ನೋದು ಗ್ರೌಂಡಿಗೆ ಟ್ರಾನ್ಸ್ಫರ್ ಆಗ್ಬೋದು. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಒಂದು ವೈರ್ ಬಂದುಬಿಟ್ಟು ಲೋಡಿಗೆ ಕೊಡ್ತಾರೆ, ಇನ್ನೊಂದು ವೈರ್ ಹರ್ತಿಗೆ ಕೊಡ್ತಾರೆ. ಸೊ ಯಾವಾಗ ನಾರ್ಮಲ್ ಕಂಡೀಷನಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು, when the voltage of the load rises there will be difference in the voltage between the load and earth wire resulting in electrical shocks. ಇಲ್ಲಿ ನೋಡ್ಬೋದು ಸವಾಸ್ ಯಾವಾಗಾದರೂ ಲೋಡಲ್ಲಿ ವೋಲ್ಟೇಜ್ ಅನ್ನೋದು ರೈಸ್ ಆದಾಗ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಡಿಫ್ರೆನ್ಸ್ ಅನ್ನೋದು ನಡೆಯುತ್ತೆ. ಎಲ್ಲಿ ಬಿಟ್ವೀನ್ ಲೋಡಿಗೆ ಮತ್ತು ಹರ್ತ್ ವೈರಿಗೆ ವೋಲ್ಟೇಜ್ ಡಿಫ್ರೆನ್ಸ್ ಅನ್ನೋದು ಬಂದಾಗ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ನಮಗೆ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಪೊಟೆನ್ಷಿಯಲ್ ಆರ್ ವೋಲ್ಟೇಜ್ ಡಿಫ್ರೆನ್ಸ್ ಏನು ಮಾಡುತ್ತೆ ಅಂದರೆ ಕಾಸಸ್ ಎ ಕರೆಂಟ್ ಟು ಫ್ಲೋ ಫ್ರಮ್ ದ ಲೋಡ್ ಟು ದ ಗ್ರೌಂಡ್ ಥ್ರೂ ದ ರಿಲೇ ಕಾಯಿಲ್. ಸೊ ಇದರಲ್ಲಿ ಈ ಒಂದು ವೋಲ್ಟೇಜ್ ಆಪ್ರೇಟ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಒಂದು ರೀಲೇ ಕಾಯಿಲ್ ಅಥವಾ ELCB ಕಾಯಿಲ್ ಅಂತ ಇಟ್ಟಿರ್ತಾರೆ. ನಾರ್ಮಲ್ ಕಂಡೀಷನಲ್ಲಿ ಇದು ಅರ್ಥ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ನಾರ್ಮಲ್ ಆಗಿ ಆಪ್ರೇಟ್ ಆಗುತ್ತೆ. ಸಪೋಸ್ ಏನಾದರೂ ಫಾಲ್ಟ್ ಈ ಥರ ಒಂದು ವೋಲ್ಟೇಜ್ ಡಿಫ್ರೆನ್ಸ್ ಬಂದಾಗ ಯಾವ ಥರ ಅಂದರೆ, ಈಗ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡಿರಿ, ಇಲ್ಲಿ ವೋಲ್ಟೇಜ್ ಅನ್ನೋದು ಗ್ರೇಟರ್ ದೆನ್ 50 ವೋಲ್ಟ್ಸ್ ಅಂತ ಬಂತಂದ್ರೆ ನಮಗೆ ಇರೋದು 50 ವೋಲ್ಟ್ಸ್, ಅದು ಗ್ರೇಟರ್ ದೆನ್ 50 ಅಂದರೆ ಓವರ್ ವೋಲ್ಟೇಜ್ ಆಯಿತು. ಇಲ್ಲೇನಾಯಿತು, ಫೇಜ್ಗೆ ಮತ್ತು ಲೋಡಿಗೆ, ಓಕೆ, ನೀವು ಏನು ಕನೆಕ್ಟ್ ಮಾಡಿ ಫೇಸಿಗೆ ಮತ್ತು ಲೋಡಿಗೆ ಏನು ಮಾಡಿರ್ತೀವಿ, ವೈರ್ಸ್ ಕನೆಕ್ಟ್ ಮಾಡಿರ್ತೀವಿ. ಸೊ ಓವರ್ ವೋಲ್ಟೇಜ್ ಬಂದಾಗ ಈ ಥರ ಕಾಯಿಲಲ್ಲಿ ಒಂದು ಲೂಪ್ ಇರುತ್ತೆ. ಓಕೆ, ಒಂದು ಬಂದುಬಿಟ್ಟು ನಾವು ಇಲ್ಲಿ ಕನೆಕ್ಟ್ ಟು ದ ಬಾಡಿ ಪಾರ್ಟ್ ಫೇಸ್ ಲೋಡ್ ಅಂತ ಕರಿಬೋದು. ಇಲ್ಲಿ ಲೋಡ್ ಇದೆ, ಇಲ್ಲಿ ನ್ಯೂಟ್ರಲ್ ಇದೆ, ಒಂದು ಹರ್ತಿ ಕನೆಕ್ಟ್. ಇವೆರಡು ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಯಾವಾಗ ಲೋಡಲ್ಲಿ ಏನಾದರೂ ವೋಲ್ಟೇಜ್ ರೈಸ್ ಅನ್ನೋದು ಆದಾಗ ಅಲ್ಲಿ ವೋಲ್ಟೇಜ್ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ. ಸೊ ವೋಲ್ಟೇಜ್ ಡಿಫ್ರೆನ್ಸ್ ಆದಾಗ ಇಲ್ಲಿ ಏನು ಆಗುತ್ತೆ ಅಂದರೆ ಈ ಒಂದು ಲೂಪ್ಸ್ ಏನಿರುತ್ತೆ ಆಪ್ರೇಟ್ ಆಗುತ್ತೆ. ಯಾವ ಥರ ಅಂದರೆ ಸಪೋಸ್ ಇಲ್ಲಿ ನೋಡೋಣ, ಡಿಫ್ರೆನ್ಸ್ ಗ್ರೇಟರ್ ದೆನ್ 50 ವೋಲ್ಟ್ಸ್ ಅಂತ ಬಂದಾಗ ಕರೆಂಟ್ ಥ್ರೂ ದ ಲೂಪ್ ಮೂವ್ಸ್ ಥ್ರೂ ದ ಇಲ್ಲಿ ಕರೆಂಟ್ ಥ್ರೂ ದ ಲೂಪ್. ಸೊ ಇಲ್ಲಿ ಏನಾದರೂ ಲೋಡಲ್ಲಿ ಏನಾದರೂ
ವೋಲ್ಟೇಜ್ ಡಿಫ್ರೆನ್ಸ್ ಆದಾಗ ಈ ಒಂದು ವೋಲ್ಟೇಜಿಂದ ಇಲ್ಲಿ ಏನಾಗುತ್ತೆ, ಈ ಒಂದು ಲೂಪಿಂದ ನಮಗೇನಾಗುತ್ತೆ, ಆ ಒಂದು ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಈ ಒಂದು ಲೂಪಿಂದ ಕರೆಂಟ್ ಅನ್ನೋದು ಫ್ಲೋ ಆಗಿ ಇಲ್ಲಿ ಸ್ಲೋಲಿ ಎಲ್ಲಿಗೆ ಬರುತ್ತೆ, ನಾವು ಏನು ಕನೆಕ್ಟ್ ಮಾಡಿರ್ತೀವಿ ಬಾಡಿ ಪಾರ್ಟಿಗೆ ಮತ್ತು ಲೋಡಿಗೆ, ಮತ್ತು ನಾವು ಇಲ್ಲಿ ಏನು ಕನೆಕ್ಟ್ ಹರ್ತಿಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಒಂದು ಏನಾದರೂ ಫೇಸ್ ಡಿಫ್ರೆನ್ಸ್ ಅಕ್ಕರ್ ಆದಾಗ ಏನಾಗುತ್ತೆ, ಈ ಲೂಪಲ್ಲಿ ಆ ಒಂದು ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಆ ಒಂದು ಕರೆಂಟ್ ಅನ್ನೋದು ಫ್ಲೋ ಆದಾಗ ಈ ಒಂದು ರಿಲೇ ಅನ್ನೋದು ಆಪ್ರೇಟ್ ಆಗಿ ಇಲ್ಲಿ ಏನು ಮಾಡುತ್ತೆ, ಡಿಸ್ಕನೆಕ್ಟ್ ಮಾಡುತ್ತೆ ಇಕ್ವಿಪ್ಮೆಂಟ್ನ. ಸೊ ಇಕ್ವಿಪ್ಮೆಂಟ್ನ ಡಿಸ್ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಟ್ರಿಪ್ ಮಾಡುತ್ತೆ. ಸೊ ಟ್ರಿಪ್ ಮಾಡಿದಾಗ ಏನಾಗಿದೆ, ಈಗ ನಾರ್ಮಲಾಗಿ ನಮ್ಮ ಮನೆ ರೆಸಿಡೆನ್ಷಿಯಲಲ್ಲಿ ಫ್ಯೂಸ್ ಅನ್ನೋದು ಯೂಸ್ ಮಾಡ್ತೀವಲ್ಲ, ಓವರ್ ಕನೆಕ್ಟ್ ಮಾಡಿದಾಗ ಅಷ್ಟಾಗೆ ಟ್ರಿಪ್ ಆಗುತ್ತೆ. ಸೊ ಅದು ಮೆಕ್ಯಾನಿಸಮ್ ಯಾವ ಥರ ಟ್ರಿಪ್ ಆಗುತ್ತೆ ಅಂದರೆ, ಇಲ್ಲಿ ಒಂದು ಲೂಪ್ ಇರುತ್ತೆ, ಏನಾದರೂ ಓವರ್ ವೋಲ್ಟೇಜ್ ಫ್ಲೋ ಆದಾಗ ಈ ಒಂದು ಕಾಯಿಲ್ ಅನ್ನೋದು ರಿಲೇ ಕಾಯಿಲ್ ಅಥವಾ ELCB ಕಾಯಿಲ್ ಅನ್ನೋದು ಏನಾಗುತ್ತೆ, ಆ್ಯಕ್ಟಿವೇಟ್ ಆಗಿ ಟ್ರಿಪ್ ಮಾಡುತ್ತೆ. ಸೊ ಏನು ಲೀಕೇಜ್ ಕರೆಂಟ್ ಬಂದರೂ ಇದೇನಾಗುತ್ತೆ, ಡೈರೆಕ್ಟಾಗಿ ಹರ್ತಿಗೆ ಫ್ಲೋ ಆಗುತ್ತೆ. ಈ ಥರ ಒಂದು ವೋಲ್ಟೇಜ್ ಆಪ್ರೇಟಿಂಗ್ ಹರ್ತ್ಲಿಕ್ಕೆ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇದು ಫುಲ್ ಥೇರಿ ಇದೆ. ಈ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಯಾವ ಥರ ಅಂದರೆ, ಇದು ಇನ್ನೊಂದು ಏನು ಅಂದರೆ, ಇದ್ರ ಮೇನ್ ವೋಲ್ಟೇಜ್ ಆಪ್ರೇಟಿಂಗ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಜಸ್ಟ್ ಏನು ಮಾಡುತ್ತೆ ಅಂದರೆ, ಎಲೆಕ್ಟ್ರಿಕಲ್ ಫಾಲ್ಟ್ ಇದೆ, ಓಕೆ, ಫೇಸಿಗೆ ಮಾತ್ರ ಏನು ವೋಲ್ಟೇಜ್ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದ್ರ ಮಾತ್ರ ನಾವು ಯಾವ ಲೋಡಿಗೆ ಕನೆಕ್ಟ್ ಮಾಡ್ತೀವಿ ಆ ಒಂದು ಇಕ್ವಿಪ್ಮೆಂಟ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಬಟ್ ಇಲ್ಲಿ ನೋಡ್ಬೋದು, ಇಟ್ ಕೆನಾಟ್ ಡಿಟೆಕ್ಟ್ ದ ಫಾಲ್ಟ್ ಕರೆಂಟ್ ದಟ್ ಫ್ಲೋ ಬಿಟ್ವೀನ್ ದ ಫೇಸ್ ಆ್ಯಂಡ್ ಅನಿ ಹರ್ತ್. ಇಲ್ಲಿ ನಾವು ನೋಡ್ಬೋದು ಒಂದು ಎಕ್ಸಾಂಪಲ್ ಏನು ಅಂದರೆ, ಅದು ಬೈಪಾಸ್ ಮಾಡಲ್ಲ ಅಂದರೆ ಅದಕ್ಕೆ ಅರ್ಥ ಆಗಲ್ಲ ಯಾವುದು. ಈಗ ಲೋಡ್ ವೋಲ್ಟೇಜಲ್ಲಿ ಇನ್ಕ್ರೀಸ್ ಆಗ್ತಿದೆನಾ, ಪರ್ಸನ್ ಟಚ್ ಮಾಡಿದ್ರೆ ಅದು ಅರ್ಥ ಆಗಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ಬೋದು, ವೆನ್ ಎ ಫಿಂಗರ್ ಗೆಟ್ಸ್ ಇನ್ ಟಚ್ ವಿತ್ ಬೋತ್ ದ ಫೇಸ್. ಈಗ ನಾವು ಅಲ್ಲಿ ನಾರ್ಮಲಾಗಿ ಹೋಗಿ ನಾವು ಒಂದು ಲೋಡ್ ಥರ ಆ್ಯಕ್ಟ್ ಆಗ್ತೀವಿ. ಯಾವಾಗ ಲೋಡ್ ಥರ ಆ್ಯಕ್ಟ್ ಆಗುತ್ತೆ ಅಂದರೆ, ನಮ್ಮ ಫಿಂಗರ್ ಫೇಸ್ಗೆ ಮತ್ತು ನ್ಯೂಟ್ರಲ್ಗೆ ಟಚ್ ಆದಾಗ ಅಲ್ಲಿ ನಾವು ಒಂದು ಲೋಡ್ ಥರ ಅಲ್ಲಿ ಆ್ಯಕ್ಟ್ ಆಗ್ತೀವಿ. ಓಕೆ, ಸೊ ಅಲ್ಲಿ ಅದು ಐಡೆಂಟಿಫೈ ಮಾಡಲ್ಲ ಇದು ಯಾವ ಲೋಡು, ಕನೆಕ್ಟೆಡ್ ಲೋಡಾ, ಇನ್ನು ಹ್ಯೂಮನ್ ಬೀಯಿಂಗ್ ಟಚ್ ಮಾಡ್ತೀವಿ ಅದೊಂದು ಐಡೆಂಟಿಫೈ ಮಾಡಲ್ಲ. ಬಟ್ ಯಾವ್ದು ಕನೆಕ್ಟೆಡ್ ಲೋಡ್ ಇರುತ್ತೆ ಅದಕ್ಕೆ ಮಾತ್ರ ಅದು ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇವಾಗ ನಾವು ಮಧ್ಯದಲ್ಲಿ ಹೋಗಿ ಆ ಒಂದು ವೈರ್ ಫೇಸ್ ನ್ಯೂಟ್ರಲ್ಗೆ ಟಚ್ ಮಾಡಿದಾಗ ನಮ್ಮನ್ನು ಅದು ಸೇವ್ ಮಾಡಲ್ಲ, ಓನ್ಲಿ ಲೋಡಿಂಗ್ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇದೊಂದು ಡಿಸ್ಅಡ್ವಾಂಟೇಜ್ ಇದು. Safe level at which the current can flow through a human without extreme shock is found between 4 to 6 milliamp. ಸೊ ನಮಗೆ ಇಷ್ಟು ಒಂದು ಮಿಲಿ ಆಂಪೇರ್ಸ್ ತಟ್ಕೊಳೋಷ್ಟು ಒಂದು ಕರೆಂಟ್ ತಟ್ಕೊಳೋಷ್ಟು ಕೆಪಾಸಿಟಿ ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ ವಿತಿನ್ ಎ ಟೈಮ್ ಆಫ್ ಲೆಸ್ ದೆನ್ 25 ಮಿಲಿ ಸೆಕೆಂಡ್ಸ್. ಈ ಒಂದು 25 ಮಿಲಿ ಸೆಕೆಂಡ್ಸಲ್ಲಿ ನಾವಿಲ್ಲಿ ಏನು ಮಾಡಬೇಕು, ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಸೊ ಎದಕ್ಕಂದರೆ 4 to 6 ಮಿಲಿ ಆಂಪೇರ್ಸ್ವರೆಗೆ ಅಷ್ಟೇ ನಮ್ಮ ಬಾಡಿ ಕರೆಂಟ್ ಅನ್ನೋದು ನಾವು ಅಲ್ಲಿವರೆಗೆ ತಟ್ಕೊಳ್ಳುತ್ತೆ. ಸೊ ಅದಕ್ಕಿಂತ ಮೇಲೆ ಹೋದರೆ ನಾವು ಅಲ್ಲಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಡ್ವಾಂಟೇಜ್ ಏನು ಅಂದರೆ, ಅಡ್ವಾಂಟೇಜಸ್ ಆಫ್ ವೋಲ್ಟೇಜ್ ELCB ಏನು ಅಂದರೆ, ನಾನ್ ಸೆನ್ಸಿಟಿವ್ ಟು ಫಾಲ್ಟ್ಸ್. ಓಕೆ, ಅಲ್ಲಿ ನಾಟ್ ಸೆನ್ಸಿಟಿವ್ ಟು ಫಾಲ್ಟ್ಸ್. ಅಡ್ವಾಂಟೇಜ್ ಏನಂದರೆ ಸೆನ್ಸಿಟಿವ್. ಓಕೆ, ಸೆನ್ಸಿಟಿವ್ ಅಂದರೆ ಹಾರ್ಡಾಗಿ ಅದು ಏನಾಗುತ್ತೆ, ಫಾಲ್ಟ್ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇದೊಂದು ಚೀಪ್ ಇರುತ್ತೆ ಆ್ಯಂಡ್ ಎಫಿಷಿಯೆಂಟಾಗಿ ಇದು ವರ್ಕ್ ಆಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಹರ್ತ್ ಬೈಪಾಸಿಂಗ್, ಆಲ್ರೆಡಿ ಹೇಳಿದೆ ಈಗ. ಸೊ ಬೈಪಾಸಿಂಗ್ ಎಲ್ಲಿಂದ ಆಗ್ತಿದೆ ಅಂತ ಅದು ಐಡೆಂಟಿಫೈ ಮಾಡಲ್ಲ. ಓಕೆ, ನೆಕ್ಸ್ಟ್ ಫೇಲ್ಯೂರ್ ಟು ರೆಸ್ಪಾಂಡ್ ಎಟ್ ಸರ್ಟೆನ್ ಕಂಡೀಷನ್. ಇದು ಜಸ್ಟ್ ಒಂದು ಸಮ್ ಕಂಡೀಷನ್ಸಲ್ಲಿ ಇದು ರೆಸ್ಪಾಂಡ್ ಮಾಡಲ್ಲ, ಅದು ಒಂದು ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಈ ಒಂದು ಸಿಸ್ಟಮ್ಗೆ ಇಲ್ಲಿ ಸೌಂಡ್ ಹರ್ತ್ ಕನೆಕ್ಷನ್ ಬೇಕು ಫಾರ್ ದ ಲೋಡ್ ಇಟ್ ಪ್ರೊಟೆಕ್ಟ್ಸ್. ಈ ಒಂದು ಇಕ್ವಿಪ್ಮೆಂಟ್ ಫಾಲ್ಟಲ್ಲಿ ಇದೆ ಅಂದರೆ ಅದು ಒಂದು ಸೌಂಡ್ ಕೊಡಬೇಕು. ಸೊ ಈ ಒಂದು ಸೌಂಡ್ ರಿಕ್ವೈರ್ಮೆಂಟ್ ಅದು ಈ ವೋಲ್ಟೇಜ್ ಹರ್ತ್ ಸರ್ಕ್ಯೂಟ್ ಬ್ರೇಕರ್ಗೆ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಡಿವೈಸ್ ಏನಂದರೆ ಸೌಂಡ್ ಕನೆಕ್ಷನ್ ಅನ್ನೋದು ನಾವು ಕೊಡಬೇಕು, ಅಂದರೆ ಸಿಗ್ನಲ್ ಕೊಡಬೇಕು, ಇದು ಒಂದು ಡಿವೈಸ್ ಇದೆ ಆ್ಯಕ್ಟಿವೇಟ್ ಆಗಬೇಕು ಅಂತ. ಆ ಥರ ಒಂದು ಸೌಂಡ್ ಅನ್ನೋದು ನಾವು ಇಲ್ಲಿ ಏನು ಮಾಡಬೇಕು, ಕನೆಕ್ಷನ್ ಅನ್ನೋದು ಕೊಡೋದಿರುತ್ತೆ. ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಸ್ವಲ್ಪ ಇದೆ, ವೀಡಿಯೋ ಜಾಸ್ತಿ ಆಗುತ್ತೆ, ಜಾಸ್ತಿ MB ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಟೈಪ್ ಯಾವುದು ಅಂದರೆ ಕರೆಂಟ್ ಆಪ್ರೇಟೆಡ್ ಹರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. Have a great day.